ಮೋಹಿನಿ ಮೋಹನ ಹಂಸರಿಗಾಗಿ ಒಂದು ಬುಟ್ಟಿ ಸಂದೇಶವನ್ನು ತಂದಿದ್ದಾನೆ ಶ್ರೀರಾಮಕೃಷ್ಣರು. ಈ ಸಂದೇಶವನ್ನು ತಂದವರು ಯಾರು? ಬಲರಾಮನು ಮೋಹಿನಿ ಮೋಹನನ ಕಡೆ ಕೈ ತೋರಿಸಿದ. ಪರಮಹಂಸರು ಪ್ರಣವೋಚ್ಚಾರಣೆಯನ್ನು ಮಾಡಿ ಸಂದೇಶವನ್ನು ಸ್ಪರ್ಶಿಸಿ ಎಲ್ಲೋ ಒಂದು ಕಿಂಚಿತ್ತನ್ನು ಸ್ವೀಕರಿಸಿದರು. ಉಳಿದುದನ್ನು ತಾವೇ ಭಕ್ತರಿಗೆ ಹಂಚುತ್ತಿದ್ದಾರೆ. ಆಶ್ಚರ್ಯ! ಚಿಕ್ಕ ನರೇನನಿಗೂ ಮತ್ತು ಇನ್ನೂ ಕೆಲವು ಯುವಕರಿಗೂ ತಾವೇ ತಮ್ಮ ಕೈಯಾರ ತಿನ್ನಿಸುತ್ತಿದ್ದಾರೆ. ಶ್ರೀರಾಮಕೃಷ್ಣರು ಮಾಸ್ಟರಿಗೆ, ನಾನು ಹೀಗೆ ಮಾಡುತ್ತಿರುವುದರಲ್ಲಿ ಅರ್ಥವಿದೆ. ಶುದ್ಧ ಆತ್ಮರಲ್ಲಿ ನಾರಾಯಣ ವಿಶೇಷವಾಗಿ ವ್ಯಕ್ತವಾಗಿದ್ದಾನೆ. ನಾನು ಕಾಮಾರಪುಕುರಕ್ಕೆ ಒಮ್ಮೊಮ್ಮೆ ಹೋದಾಗ ಕೆಲವು ಹುಡುಗರಿಗೆ ಇದೇ ರೀತಿಯಾಗಿ ನನ್ನ ಕೈಯಿಂದಲೇ ತಿನ್ನಿಸುತ್ತಿದ್ದೆ. ಚಿನಿ ಶಾಂಕಾರಿ ನಮಗೇಕೆ ಇವರು ತಿನ್ನಿಸುತ್ತಿಲ್ಲ ಅಂತ ಹೇಳುತ್ತಿದ್ದ. ಅವನಿಗೆ ಹೇಗೆ ತಿನ್ನಿಸಲಿ? ಅವರ ಶೀಲ ಸರಿಯಾದುದಲ್ಲ. ಅಂಥವರಿಗೆ ಯಾರು ತಾನೇ ತಿನ್ನಿಸುತ್ತಾರೆ? ಪರಮಹಂಸರಿಗೆ ಶುದ್ಧಾತ್ಮರಾದ ಭಕ್ತಾದಿಗಳು ದೊರೆತು ಬಹಳ ಆನಂದದಿಂದ ಇದ್ದಾರೆ. ತಮ್ಮ ಚಿಕ್ಕ ಮಂಚದ ಮೇಲೆ ಕುಳಿತು ಭಕ್ತರಿಗೆ ಕೀರ್ತನಕಾರೆಯರ ಹಾವಭಾವಗಳನ್ನು ತೋರಿಸುತ್ತಿದ್ದಾರೆ. ಆಕೆ ಯಾವ ರೀತಿಯಾಗಿ ಒಡವೆ ವಸ್ತ್ರಗಳಿಂದ ಅಲಂಕಾರ ಮಾಡಿಕೊಂಡು ಹಾಡುವುದಕ್ಕೆ ಬರುತ್ತಾಳೆ, ಹೇಗೆ ನಿಂತುಕೊಳ್ಳುತ್ತಾಳೆ, ಹೇಗೆ ಕೈಯಲ್ಲಿ ಕರವಸ್ತ್ರವನ್ನು ಹಿಡಿದುಕೊಳ್ಳುತ್ತಾಳೆ, ಹೇಗೆ ಆಗಾಗ ಬೇಕು ಅಂತ ಕೆಮ್ಮುತ್ತಾಳೆ ಮತ್ತು ಮುಖರವನ್ನು ಒಂದು ಕಡೆ ತಳ್ಳಿ ಮೂಗು ಒರೆಸಿಕೊಳ್ಳುತ್ತಾಳೆ, ಹೇಗೆ ಯಾರಾದರೂ ಗಣ್ಯ ವ್ಯಕ್ತಿ ಬಂದರೆ ಹಾಡುತ್ತಾ ಇದ್ದ ಹಾಗೆಯೇ ಅವರಿಗೆ ಸುಖಾಗಮನ ಬಯಸಿ ಬನ್ನಿ ಅಂತ ಹೇಳುತ್ತಾಳೆ, ಹೇಗೆ ಆಕೆ ತನ್ನ ಒಡವೆಗಳನ್ನು ತೋರಿಸಿಕೊಳ್ಳಲು ಆಗಾಗ ಸೆರಗನ್ನು ತೋಳಿನ ಮೇಲಿನಿಂದ ಜಾರಿಸುತ್ತಾಳೆ ಎಂಬಿವೆ ಮೊದಲಾದವುಗಳನ್ನು ತೋರಿಸಿದರು. ಶ್ರೀರಾಮಕೃಷ್ಣರು ತೋರಿಸಿದ ಈ ನಟನೆಗಳನ್ನೆಲ್ಲ ನೋಡಿ ಎಲ್ಲರೂ ಹೋ 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 ಅಂತ ನಗಲಾರಂಭಿಸಿದರು. ಪಲ್ಟು ನಗುತ್ತಾ ನೆಲದ ಮೇಲೆ ಹೊರಳಾಡುತ್ತಿದ್ದಾನೆ. ಪರಮಹಂಸರು ಪಲ್ಟುವಿನ ಕಡೆ ನೋಡುತ್ತಾ ಮಾಸ್ಟರಿಗೆ, ಈತ ಇನ್ನೂ ಚಿಕ್ಕ ಹುಡುಗನಲ್ಲವೇ, ಆದ್ದರಿಂದ ನಕ್ಕು ಹೊರಳಾಡುತ್ತಿದ್ದಾನೆ ಅಂತ ಹೇಳುತ್ತಿದ್ದಾರೆ. ನಗುತ್ತಾ ಪಲ್ಟುವಿಗೆ, ಹೋಗಿ ಇದನ್ನೆಲ್ಲ ನಿಮ್ಮ ತಂದೆಗೆ ತಿಳಿಸಬೇಡ. ಆತನಿಗೆ ನನ್ನ ಮೇಲೆ ಇರುವ ಸ್ವಲ್ಪ ಗೌರವವೂ ಮಾಯವಾಗಿ ಬಿಡುತ್ತದೆ. ನೋಡಿಕೋ, ಆತ ಒಬ್ಬ ಇಂಗ್ಲೀಷ್ ಮ್ಯಾನ್ ಅಂತ ಹೇಳಿದರು. ಶ್ರೀರಾಮಕೃಷ್ಣರು ಭಕ್ತರಿಗೆ, ಅನೇಕರು ಅನ್ಹಿಕ ಕ್ರಿಯೆಗಳಲ್ಲಿ ತೊಡಗಿರುವಾಗ ಈ ಇಡೀ ಜಗತ್ತಿನ ಮಾತುಕತೆಗಳನ್ನು ಆಡಿ ಮುಗಿಸಿಬಿಡುತ್ತಾರೆ. ಆದರೆ ವಿಧಿಗೆ ಅನುಸಾರವಾಗಿ ಮಾತನ್ನೇ ಆಡಕೂಡದು. ಅದಕ್ಕಾಗಿ ಆತ ಆಗ ಬಾಯಿ ಮುಚ್ಚಿಕೊಂಡು ವಿವಿಧ ಸನ್ನೆಗಳನ್ನು ಮಾಡುತ್ತಾರೆ. ಆ ಸಮಯದಲ್ಲಿ ಇದನ್ನು ತೆಗೆದುಕೊಂಡು ಬಾ, ಅದನ್ನು ತೆಗೆದುಕೊಂಡು ಬಾ ಎಂದು ಹೇಳುವುದಕ್ಕೆ ಹ್ಞೂ ಹ್ಞೂ ಎಂಬಿವೆ ಮೊದಲಾದ ಶಬ್ದಗಳನ್ನು ಉಪಯೋಗಿಸುತ್ತಾರೆ. ನಗು. ಇನ್ನು ಕೆಲವರು ಜಪಮಾಲೆ ತಿರುಗಿಸುತ್ತಿರುತ್ತಾರೆ. ಆದರೆ ಅದೇ ಸಮಯದಲ್ಲಿ ಚೌಕಾಸಿ ಮಾಡಿ ಮೀನು ಕೊಂಡುಕೊಳ್ಳುತ್ತಲೂ ಇರುತ್ತಾರೆ. ಜಪ ಮಾಡುತ್ತಾ ಇದ್ದ ಹಾಗೆಯೇ ಬೆರಳಿನಿಂದ ತೋರಿಸುತ್ತಾರೆ, ದಯವಿಟ್ಟು ಆ ಮೀನು ಅಂತ. ಇಡೀ ಪ್ರಪಂಚ ವ್ಯವಹಾರವೆಲ್ಲ ಆ ಸಮಯದಲ್ಲೇ ನಡೆಯಬೇಕು. ಎಲ್ಲರೂ ನಗುತ್ತಾರೆ. ಕೆಲವರು ಗಂಗಾ ಸ್ನಾನಕ್ಕಾಗಿ ಬರುತ್ತಾರೆ. ಆಗ ಭಗವಂತನ ಚಿಂತನೆ ಮಾಡುವುದು ಎಲ್ಲಿಂದ ಬಂತು? ಇಡೀ ಪ್ರಪಂಚದ ಕಾಡು ಹರಟೆಗಳನ್ನೆಲ್ಲ ಆಡಿ ಮುಗಿಸಿಬಿಡುತ್ತಾರೆ. ನಿಮ್ಮ ಮಗನ ಮದುವೆಯಲ್ಲಿ ಸೊಸೆಗೆ ಏನೇನು ಒಡವೆ ವಸ್ತ್ರಗಳನ್ನು ಇಟ್ಟಿರಿ? ಅವನಿಗೆ ದೊಡ್ಡ ಕಾಯಿಲೆಯಾಗಿದೆ. ಆಕೆ ಮಾವನ ಮನೆಯಿಂದ ಬಂದಳೋ ಇಲ್ಲವೋ? ಅವರು ಕನ್ಯೆ ನೋಡಿಕೊಂಡು ಬರಲು ಹೋಗಿದ್ದರು. ಒಳ್ಳೆ ಬಳುವಳಿ ಕೊಡುತ್ತಾರೆ. ಊಟೋಪಚಾರ ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ. ಹರೀಶ ನನ್ನನ್ನು ಸುಮ್ಮನೆ ಪೀಡಿಸುತ್ತಲೇ ಇರುತ್ತಾನೆ. 1 ಗಂಟೆ ಕೂಡ ನನ್ನನ್ನು ಬಿಟ್ಟು ಇರಲಾರ. ತಾಯಿ, ಇಷ್ಟು ದಿವಸ ನನಗೆ ಬರುವುದಕ್ಕೆ ಆಗಲಿಲ್ಲ. ನಾನು ಆತನ ಮಗಳ ಮದುವೆಯ ವಿವಾಹದ ಸಂಬಂಧವಾಗಿ ಕಾರ್ಯಮಗ್ನಳಾಗಿದ್ದೆ. ನೋಡು, ಅವರು ಬಂದಿರುವುದು ಗಂಗಾ ಸ್ನಾನಕ್ಕೆ. ಎಷ್ಟೊಂದು ಗೃಹಕೃತ್ಯದ ಮಾತುಗಳು. ಪರಮಹಂಸರು ಚಿಕ್ಕ ನರೇನನ ಕಡೆ ದೃಷ್ಟಿಸಿ ನೋಡುತ್ತಿದ್ದಾರೆ.
ಹಾಗೆ ನೋಡುತ್ತಾ ಇದ್ದ ಹಾಗೆಯೇ ಸಮಾಧಿಸ್ಥರಾದರು. ಶುದ್ಧಾತ್ಮರ ಆಂತರ್ಯದಲ್ಲಿ ಸಾಕ್ಷಾತ್ ನಾರಾಯಣನನ್ನು ನೋಡುತ್ತಿರಬಹುದೇ? ಭಕ್ತರೆಲ್ಲರೂ ನೆಟ್ಟ ದೃಷ್ಟಿಯಿಂದ ಅವರ ಸಮಾಧಿಯ ಅವಸ್ಥೆಯನ್ನು ನೋಡುತ್ತಿದ್ದಾರೆ. ಇದುವರೆಗೆ ಅಷ್ಟೊಂದು ತಮಾಷೆ ನಡೆಯುತ್ತಿತ್ತು. ಈಗ ಎಲ್ಲರೂ ನಿಶ್ಶಬ್ದರಾಗಿ ಕುಳಿತಿದ್ದಾರೆ. ಕೊಠಡಿಯಲ್ಲಿ ಜನವೇ ಇಲ್ಲದಂತೆ ಇದೆ. ಪರಮಹಂಸರ ಶರೀರ ಅಲುಗಾಡದೇ ಇದೆ. ಕಣ್ಣು ಸ್ಥಿರ ದೃಷ್ಟಿಯುಳ್ಳದ್ದಾಗಿದೆ. ಕೈಗಳನ್ನು ಜೋಡಿಸಿ ಚಿತ್ರದ ಗೊಂಬೆಯೋಪಾದಿಯಲ್ಲಿ ಕುಳಿತಿದ್ದಾರೆ. ಸ್ವಲ್ಪ ಹೊತ್ತಾದ ನಂತರ ಸಮಾಧಿ ಇಳಿಮುಖವಾಯಿತು. ಅವರ ಶ್ವಾಸ ಸ್ಥಿರವಾಗಿ ಹೋಗಿತ್ತು. ಈಗ ಅವರು ದೀರ್ಘ ನಿಶ್ವಾಸವನ್ನು ಬಿಟ್ಟರು. ಕ್ರಮೇಣ ಮನಸ್ಸು ಬಹಿರ್ಜಗತ್ತಿಗೆ ಬರುತ್ತಿದೆ. ಈಗ ಅವರು ಭಕ್ತರ ಕಡೆಗೆ ನೋಡುತ್ತಿದ್ದಾರೆ. ಇನ್ನೂ ಭಾವಾವಿಷ್ಟರಾಗಿಯೇ ಇದ್ದಾರೆ. ಈಗ ಪ್ರತಿಯೊಬ್ಬ ಭಕ್ತನನ್ನು ಸಂಬೋಧಿಸಿ ಯಾರ್ಯಾರಿಗೆ ಏನೇನು ದೊರೆಯುತ್ತದೆ ಮತ್ತು ಈಗ ಯಾವ ಅವಸ್ಥೆಯಲ್ಲಿ ಇದ್ದಾರೆ ಎಂಬುದನ್ನು ತಿಳಿಸುತ್ತಿದ್ದಾರೆ. ಶ್ರೀರಾಮಕೃಷ್ಣರು ಚಿಕ್ಕ ನರೇನನಿಗೆ, ನಿನ್ನನ್ನು ನೋಡಬೇಕೆಂದು ವ್ಯಾಕುಲನಾಗಿದ್ದೆ. ನಿನಗೆ ದೊರೆಯುತ್ತದೆ. ಒಮ್ಮೊಮ್ಮೆ ಇಲ್ಲಿಗೆ ಬಾ. ಒಳ್ಳೆಯದು, ನಿನಗೆ ಒಳ್ಳೆಯದು. ನಿನಗೆ ಯಾವುದು ರುಚಿಸುತ್ತದೆ? ಜ್ಞಾನವೋ ಭಕ್ತಿಯೋ? ಚಿಕ್ಕ ನರೇನ, ಶುದ್ಧ ಭಕ್ತಿ. ಶ್ರೀರಾಮಕೃಷ್ಣರು, ಮೊದಲು ಅರಿತುಕೊಳ್ಳದೇ ಇದ್ದರೆ ಯಾರನ್ನು ತಾನೇ ಪ್ರೀತಿಸಲಾದೀತು? ನಗುತ್ತಾ ಮಾಸ್ಟರನ್ನು ತೋರಿಸಿ, ಈತ ಯಾರು ಎಂಬುದನ್ನು ಅರಿಯದೆ ಈತನನ್ನು ಪ್ರೀತಿಸುವುದೆಂತು? ಮಾಸ್ಟರಿಗೆ, ಆದರೆ ಶುದ್ಧಾತ್ಮನಾದ ಈ ಹುಡುಗ ಶುದ್ಧ ಭಕ್ತಿ ಬೇಕು ಅಂತ ಕೇಳುತ್ತಿರುವಾಗ ಇದರಲ್ಲಿ ವಿಶೇಷತೆ ಇದ್ದೇ ಇರಬೇಕು. ತಾನಾಗಿಯೇ ಭಕ್ತಿ ಅಂಕುರವಾಗಬೇಕಾದರೆ ಹಿಂದಿನ ಸಂಸ್ಕಾರವಿಲ್ಲದಿದ್ದರೆ ಆಗದು. ಇದೇ ಪ್ರೇಮ ಭಕ್ತಿಯ ಲಕ್ಷಣ. ಜ್ಞಾನ ಭಕ್ತಿ ಎಂಬುದು ವಿಚಾರಪೂರಿತ ಭಕ್ತಿ. ಚಿಕ್ಕ ನರೇನನಿಗೆ, ಎಲ್ಲಿ ನಿನ್ನ ಮೈ ತೋರಿಸು, ಶರ್ಟು ಬಿಚ್ಚು ನೋಡೋಣ. ಒಳ್ಳೆಯ ಎದೆಕಟ್ಟು ಇದೆ, ನಿನಗೆ ದೊರೆಯುತ್ತದೆ. ಆಗಾಗ ಬಂದು ಹೋಗು. ಪರಮಹಂಸರು ಇನ್ನೂ ಭಾವಾವಿಷ್ಟರಾಗಿಯೇ ಇದ್ದಾರೆ. ಉಳಿದ ಭಕ್ತರನ್ನು ದಯಾರ್ದ್ರ ಹೃದಯದಿಂದ ಒಬ್ಬೊಬ್ಬರನ್ನಾಗಿ ಸಂಬೋಧಿಸಿ ಅವರ ಭವಿಷ್ಯವನ್ನು ತಿಳಿಸುತ್ತಿದ್ದಾರೆ. ಶ್ರೀರಾಮಕೃಷ್ಣರು ಪಲ್ಟುವಿಗೆ, ನಿನಗೂ ದೊರೆಯುತ್ತದೆ, ಆದರೆ ಒಂದು ಸ್ವಲ್ಪ ನಿಧಾನವಾಗಿ ದೊರೆಯುತ್ತದೆ. ಬಾಬುರಾಮನಿಗೆ, ನಿನ್ನನ್ನು ಏಕೆ ಆಕರ್ಷಿಸುತ್ತಿಲ್ಲ ಗೊತ್ತೇ? ಕೊನೆಗೆ ಅದು ಒಂದು ಕಷ್ಟಕ್ಕೆ ಇಟ್ಟುಕೊಂಡು ಬಿಡುತ್ತದೆ. ಮೋಹಿನಿ ಮೋಹನನಿಗೆ, ನೀನಂತೂ ಸರಿಯಾದ ರಸ್ತೆಯಲ್ಲಿ ಇದ್ದೀಯೇ. ಇನ್ನೂ ಸ್ವಲ್ಪ ಬಾಕಿ ಉಳಿದುಕೊಂಡಿದೆ. ಅದೊಂದಷ್ಟು ಮುಗಿಯಿತು ಅಂದರೆ ಬೇರೆ ಯಾವುದು ಕರ್ತವ್ಯ, ಕರ್ಮ, ಸಂಸಾರ ನಿನ್ನನ್ನು ನಿಲ್ಲಿಸದು. ಎಲ್ಲದರಿಂದಲೂ ಒಂದೇ ಸಲ ಮುಕ್ತನಾಗಿ ಬಿಡುವುದು ಏನು ಒಳ್ಳೆಯದೇ? ಮುಕ್ತನಾಗಿ ಬಿಡುವುದೇನು ಒಳ್ಳೆಯದೇ? ಹೀಗೆಂದು ಹೇಳಿ ಮೋಹಿನಿ ಮೋಹನನ ಆಂತರ್ಯದ ಎಲ್ಲ ಭಾವನೆಗಳನ್ನು ಅರಿತುಕೊಳ್ಳುತ್ತಿರುವರೋ ಏನೋ ಎಂಬಂತೆ ಆತನ ಕಡೆಗೆ ತಮ್ಮ ಪ್ರೇಮಪೂರಿತ ದೃಷ್ಟಿಯನ್ನು ಹಾಕಿದರು. ಮೋಹಿನಿ ಮೋಹನ ಭಗವಂತನ ಸಾಕ್ಷಾತ್ಕಾರಕ್ಕೋಸ್ಕರ ಎಲ್ಲವನ್ನೂ ತ್ಯಜಿಸಿ ಬಿಡುವುದು ಶ್ರೇಯಸ್ಕರವಾದ್ದೇ ಎಂಬುದಾಗಿ ಯೋಚಿಸುತ್ತಿದ್ದನೇನು? ಮತ್ತೆ ಸ್ವಲ್ಪ ಹೊತ್ತಿನ ಮೇಲೆ ಪರಮಹಂಸರು ಹೇಳಿದರು, ಭಾಗವತ ಪಂಡಿತನನ್ನು ಭಗವಂತ ಎಲ್ಲೋ ಒಂದು ಪಾಶದಿಂದ ಈ ಜಗತ್ತಿಗೆ ಕಟ್ಟಿಹಾಕಿರುತ್ತಾನೆ. ಇಲ್ಲದೇ ಇದ್ದರೆ ಭಾಗವತ ಪ್ರವಚನವನ್ನು ಮಾಡಲು ಯಾರು ತಾನೇ ಉಳಿದುಕೊಳ್ಳುತ್ತಿದ್ದರು? ಆತನನ್ನು ಲೋಕ ಶಿಕ್ಷಣಾರ್ಥವಾಗಿ ಬಂಧಿಸಿ ಇಡುತ್ತಾನೆ. ಆ ಕಾರಣದಿಂದಲೇ ಭಗವತಿ ನಿನ್ನನ್ನು ಈ ಜಗತ್ತಿನಲ್ಲಿ ಇಟ್ಟಿದ್ದಾಳೆ ಅಂತ. ಮಣಿ, ಮೋಹಿನಿ ಮೋಹನ ಇವೆಲ್ಲ ಮಾಸ್ಟರ್ ಮಹಾಶಯರ ಮಹೇಂದ್ರನಾಥ ಗುಪ್ತರ ಗುಪ್ತ ನಾಮಗಳು. ಈಗ ಪರಮಹಂಸರು ಆ ಬ್ರಾಹ್ಮಣ ಯುವಕನನ್ನು
ಸಂಬೋಧಿಸಿ ಆತನಿಗೆ ಬುದ್ಧಿವಾದವೀಯುತ್ತಿದ್ದಾರೆ. ಶ್ರೀರಾಮಕೃಷ್ಣರು ಯುವಕನಿಗೆ, ನೀನು ಜ್ಞಾನ ಚರ್ಚೆಯನ್ನು ಬಿಟ್ಟುಬಿಡು, ಭಕ್ತಿಯನ್ನು ಸ್ವೀಕರಿಸು, ಭಕ್ತಿಯೇ ಸಾರ. ನೀನು ಇಲ್ಲಿಗೆ ಬಂದು 3 ದಿನ ಆಯಿತು ಅಲ್ಲವೇ? ಬ್ರಾಹ್ಮಣ ಯುವಕ ಕರಗಳನ್ನು ಜೋಡಿಸಿ, ಹೌದು ಆಯಿತು. ಶ್ರೀರಾಮಕೃಷ್ಣರು, ವಿಶ್ವಾಸವಿಡು, ಭಗವತಿಯನ್ನು ಆಶ್ರಯಿಸು. ಹಾಗೆ ಮಾಡಿದರೆ ತಾನೇ ಸ್ವತಃ ಏನೂ ಮಾಡಬೇಕಾಗಿರುವುದಿಲ್ಲ. ಭಗವತಿ ಕಾಳಿಯೇ ಎಲ್ಲವನ್ನೂ ಮಾಡಿಕೊಟ್ಟು ಬಿಡುತ್ತಾಳೆ. ಜ್ಞಾನ ಅಂತಃಪುರದವರೆಗೆ ಮಾತ್ರ ಹೋಗಬಲ್ಲದು, ಆದರೆ ಭಕ್ತಿ ಅಂತಃಪುರಕ್ಕೇನೇ ಹೋಗಬಲ್ಲದು. ಶುದ್ಧಾತ್ಮ ನಿರ್ಲಿಪ್ತ, ಆತನಲ್ಲಿ ವಿದ್ಯೆ ಅವಿದ್ಯೆ ಎರಡೂ ಇವೆ. ಆದರೆ ಆತ ಮಾತ್ರ ನಿರ್ಲಿಪ್ತ. ಗಾಳಿಯಲ್ಲಿ ಒಮ್ಮೆ ಸುಗಂಧ ಒಮ್ಮೆ ದುರ್ಗಂಧ ಎರಡೂ ಬರುತ್ತವೆ, ಆದರೆ ಅದು ಮಾತ್ರ ನಿರ್ಲಿಪ್ತ. ಒಮ್ಮೆ ವ್ಯಾಸ ಮಹರ್ಷಿ ಯಮುನೆಯನ್ನು ಇನ್ನೇನು ದಾಟುವುದರಲ್ಲಿದ್ದರು. ಗೋಪಿಯರೂ ಅಲ್ಲಿಗೆ ಬಂದರು. ಅವರೂ ದಾಟಬೇಕಾಗಿದೆ. ದಾಟಿ ಆಚೆ ದಡದಲ್ಲಿ ಹಾಲು ಮೊಸರು ಬೆಣ್ಣೆ ಮಾರಲು ಹೋಗುತ್ತಿದ್ದಾರೆ. ಆಗ ಅಲ್ಲಿ ದೋಣಿ ಇರಲಿಲ್ಲ. ಅವರೆಲ್ಲರೂ ನದಿಯನ್ನು ಹೇಗೆ ದಾಟುವುದು ಎಂದು ಚಿಂತಿಸುತ್ತಾ ನಿಂತಿದ್ದರು. ಆಗ ವ್ಯಾಸ ಮಹರ್ಷಿ ವ್ಯಕ್ತಪಡಿಸಿದರು, ತಮಗೆ ಬಹಳ ಹಸಿವಾಗುತ್ತಿದೆ ಅಂತ. ಒಡನೆ ಗೋಪಿಯರು ಅವರಿಗೆ ಹಾಲು ಬೆಣ್ಣೆ ಕೆನೆ ಇವುಗಳನ್ನೆಲ್ಲ ಕೊಟ್ಟರು. ವ್ಯಾಸ ಮಹರ್ಷಿ ಕೊಟ್ಟಿದ್ದುದನ್ನೆಲ್ಲ ಬಹುಮಟ್ಟಿಗೆ ತಿಂದುಬಿಟ್ಟರು. ಬಳಿಕ ಅವರು ಯಮುನೆಯನ್ನು ಸಂಬೋಧಿಸಿ ಹೇಳಿದರು, ಹೇ ಯಮುನಾದೇವಿ, ನಾನು ಏನನ್ನೂ ತಿನ್ನದೇ ಇರುವುದು ಸತ್ಯವಾದುದೇ, ಆದರೆ ನಿನ್ನ ನೀರು ಇಬ್ಬಾಗವಾಗಲಿ, ನಾವು ಆಚೆ ದಡಕ್ಕೆ ನಡೆದು ಹೊರಟು ಹೋಗುವೆವು ಅಂತ. ಅವರು ಸಂಕಲ್ಪಿಸಿದ ಹಾಗೆಯೇ ಆಯಿತು. ಯಮುನೆ ಇಬ್ಬಾಗವಾಗಿ ನಿಂತಳು. ನಡೆದು ಹೋಗಲು ದಾರಿಯಾಯಿತು. ಆ ಮಾರ್ಗವಾಗಿ ವ್ಯಾಸ ಮಹರ್ಷಿ ಮತ್ತು ಗೋಪಿಯರು ಆಚೆ ದಡವನ್ನು ತಲುಪಿದರು. ನಾನು ಏನನ್ನೂ ತಿನ್ನದೇ ಇರುವುದು ಸತ್ಯವಾದುದೇ ಆಗಿದ್ದರೆ ಎಂಬುದಾಗಿ ವ್ಯಾಸ ಮಹರ್ಷಿ ಹೇಳಿದುದರ ಅರ್ಥ ತಾವು ಶುದ್ಧಾತ್ಮ ಎಂದು. ಶುದ್ಧಾತ್ಮ ನಿರ್ಲಿಪ್ತ, ಪ್ರಕೃತಿಗೆ ಅತೀತ. ಆತನಿಗೆ ಹಸಿವು ತೃಷಿಗಳೇನಿಲ್ಲ, ಜನ್ಮ ಮೃತ್ಯುಗಳೇನಿಲ್ಲ. ಸುಮೇರುವಿನಂತೆ ಅಜರ ಅಮರ. ಯಾರಿಗೆ ಈ ಬ್ರಹ್ಮಜ್ಞಾನ ದೊರೆತಿರುವುದೋ ಆತ ಜೀವನ್ಮುಕ್ತ. ಆತನಿಗೆ ಚೆನ್ನಾಗಿ ಗೊತ್ತಿದೆ, ಶರೀರ ಪ್ರತ್ಯೇಕ, ಆತ್ಮ ಪ್ರತ್ಯೇಕ ಅಂತ. ಭಗವಂತನ ದರ್ಶನವಾದ ಮೇಲೆ ದೇಹಾತ್ಮ ಬುದ್ಧಿ ಇರದು. ನೀರು ಇಂಗಿ ಹೋದ ತೆಂಗಿನಕಾಯಿಯಲ್ಲಿ ತಿರುಳು ಪ್ರತ್ಯೇಕವಾಗಿ, ಕರಟ ಪ್ರತ್ಯೇಕವಾಗಿ ಇರುವಂತೆ ಇವೆರಡೂ ಪ್ರತ್ಯೇಕ. ಆತ್ಮ ದೇಹದೊಳಗೆ ಗಡಗಡ ಅಂತ ಅಳ್ಳಾಡುತ್ತಿರುವುದೋ ಏನೋ ಎಂಬಂತೆ ಕಂಡುಬರುತ್ತದೆ. ವಿಷಯ ಬುದ್ಧಿ ಎಂಬ ನೀರು ಇಂಗಿ ಹೋಯಿತು ಎಂದರೆ ಆತ್ಮಜ್ಞಾನ ದೊರಕುತ್ತದೆ. ಆತ್ಮ ಪ್ರತ್ಯೇಕ, ದೇಹ ಪ್ರತ್ಯೇಕ ಎಂಬ ಬೋಧೆ ಆಗುತ್ತದೆ. ಹಸಿಯ ಅಡಿಕೆ ಅಥವಾ ಹಸಿಯ ಬಾದಾಮಿ, ಒಳಗಿರೋ ಅಡಿಕೆಯನ್ನು ಅಥವಾ ಬಾದಾಮಿಯನ್ನು ಅವುಗಳ ಸಿಪ್ಪೆಯಿಂದ ಪ್ರತ್ಯೇಕಪಡಿಸಲು ಆಗುವುದಿಲ್ಲ. ಆದರೆ ಅವು ಹಣ್ಣಾದಾಗ ಅಡಕೆ ಮತ್ತು ಬಾದಾಮಿ ಪ್ರತ್ಯೇಕವಾಗಿ, ಅವುಗಳ ಸಿಪ್ಪೆ ಪ್ರತ್ಯೇಕವಾಗಿ ಆಗಿಬಿಡುತ್ತದೆ. ಹಣ್ಣಾದಾಗ ರಸ ಇಂಗಿ ಹೋಗಿಬಿಡುತ್ತದೆ. ಬ್ರಹ್ಮಜ್ಞಾನ ದೊರೆತರೆ ವಿಷಯ ರಸ ಇಂಗಿ ಹೋಗಿಬಿಡುತ್ತದೆ. ಆದರೆ ಆ ಜ್ಞಾನವನ್ನು ಪಡೆದುಕೊಳ್ಳಲು ಬಹಳ ಕಷ್ಟ. ಬರಿಯ ಬಾಯಿ ಮಾತಿನಿಂದಲೇ ಬ್ರಹ್ಮಜ್ಞಾನ ದೊರಕದು. ಕೆಲವರು ಬ್ರಹ್ಮಜ್ಞಾನ ದೊರೆತವನ ಹಾಗೆ ನಟಿಸುತ್ತಾರೆ, ನಗುತ್ತಾ. ಒಬ್ಬ ಬಹಳವಾಗಿ ಸುಳ್ಳು ಹೇಳುತ್ತಿದ್ದ. ಆದರೂ ತನಗೆ ಬ್ರಹ್ಮಜ್ಞಾನ ದೊರೆತಿದೆ ಎಂದು ಹೇಳಿಕೊಳ್ಳುತ್ತಿದ್ದ. ಆತನನ್ನು ಯಾರೋ ತರಾಟೆಗೆ ತೆಗೆದುಕೊಂಡಾಗ ಆತ ಹೇಳಿದ, ಹೀಗೇಕೆ ವರ್ತಿಸುತ್ತಿದ್ದೀರಿ? ಈ ಜಗತ್ತು ಸ್ವಪ್ನವತ್, ಎಲ್ಲವೂ ಮಿಥ್ಯವೇ ಆಗಿದ್ದರೆ ಸತ್ಯವಚನ ಮಾತ್ರ ಸತ್ಯವಾದದಾಗಿ ಆಗುವುದೇ? ಮಿಥ್ಯವೂ ಮಿಥ್ಯ, ಸತ್ಯವೂ ಮಿಥ್ಯ ಅಂತ. ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ
दुःखः